ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರೋಮೋ ಅಂತೂ ಸಕ್ಕತ್ತಾಗಿ ಚಿಂದಿಯಾಗಿದೆ. ಆದರೆ ಇಲ್ಲಿ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿರೋದು ಜಾನ್ವಿ ಅವ್ರಿಗೆ, ಅಶ್ವಿನಿ ಗೌಡ ಅವ್ರಿಗೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಬನ್ನಿ ಫಸ್ಟ್ ಪ್ರೋಮೋ ಜಲಕ್ ಹೇಗಿದೆ ಅಂತ ನೋಡೋಣ. ಸಂದರ್ಭಗಳಲ್ಲಿ ನಮಗೆ ಗೊತ್ತಿಲ್ಲದೆ ಬೆನ್ನ ಹಿಂದೆ ಯಾವಾಗಲೂ ನಮ್ಮ ಪಿತೂರಿ ಮಾಡುವಂತ ನಮ್ಮ ದುಶ್ಮನ್ಗಳನ್ನ ಅವ್ರ ಮೇಲೂ ಕೆಲವೊಮ್ಮೆ ಪ್ರೀತಿ ಆಗ್ಬೋದು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿ ಅಂದ್ರೆ ಏನು ಅಂತಂದ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಗೆ ಎಲ್ಲರೂ ಕೂಡ ಹೋಗೋದು ಈಗ ಆಟ ಆಡಕ್ಕೆ, ಗೆಲ್ಲಕ್ಕೆ. ಇಲ್ಲಿ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿರೋಕ್ಕೆ ಅಲ್ಲ, ಸ್ಪರ್ಧಿಗಳ ನಡುವೆ ಒಂದು ವಿಶ್ವಾಸ ಇರಬೇಕು. ಆದರೆ ತುಂಬಾ ಅದು ಅತಿ ಆಯ್ತು ಅಂತಂದ್ರೆ ಅಮೃತನೂ ವಿಷ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗೋದಂತೂ ಕನ್ಫರ್ಮೇ. ಈಗ ತುಂಬಾ ಅತಿಯಾಗಿದ್ದು ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದು ಮತ್ತು ಇಲ್ಲಿ ಜಾನ್ವಿ ಅವ್ರದ್ದು ಒಂದು ಫ್ರೆಂಡ್ಶಿಪ್ ಏನಿತ್ತು ಅದು ಸಿಕ್ಕಾಪಟ್ಟೆ ಇಲ್ಲಿ ಅತಿಯಾಗಿತ್ತು. ಅದಕ್ಕೋಸ್ಕರನೇ ಈಗ ಈ ರೀತಿಯಾಗಿ ಜಗಳಗಳು ಇಲ್ಲಿ ತುಂಬಾನೇ ನಡೀತಿದೆ. ನಿನ್ನೆ ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡಿರೋದು, ಬೆಳಿಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರು, ಇಲ್ಲಿ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ಅಶ್ವಿನಿ ಗೌಡ ಅವರು ಮತ್ತು ಇಲ್ಲಿ ಜಾನ್ವಿ ಅವರು. ಮತ್ತೆ ಇಲ್ಲಿ ಸಂಜೆ ಕೂಡ ಒಂದು ಪ್ರೋಮೋ ಬಿಟ್ಟರು, ಅದರದ್ದು ಇಲ್ಲಿ ಕಂಟಿನ್ಯೂ ಪ್ರೋಮೋ. ಇದರಲ್ಲೂ ಕೂಡ ಅಶ್ವಿನಿ ಗೌಡ ಅವರು ಮತ್ತು ಇಲ್ಲಿ ಜಾನ್ವಿ ಅವರೇ ಹೈಲೈಟ್ ಆಗಿದ್ರು. ಇವಾಗ ಬಿಟ್ಟಿರೋ ಪ್ರೋಮೋದಲ್ಲೂ ಅವ್ರದ್ದೇ ಇಲ್ಲಿ ತೋರಿಸ್ತದೆ. ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರೋ ಸ್ಪರ್ಧಿಗಳು ಬೇರೆ ಏನೂ ಮಾಡ್ತಾ ಇಲ್ವಾ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಇವರಿಬ್ಬರೇ ಕಂಟೆಂಟ್ ಕೊಡ್ತಾರಾ ಅಂತ ಕೂಡ ಇಲ್ಲಿ ಅನ್ಸ್ಬಿಡುತ್ತೆ. ಯಾಕಂದ್ರೆ ಆ ರೀತಿ ಡೌಟ್ ಬರೋದು ಆಲ್ಮೋಸ್ಟ್ ಧನುಷ್ ಅವ್ರದ್ದು ನೋಡ್ಬೋದು. ಇಲ್ಲಿ ಪ್ರೋಮೋ ಅಂತವ್ರದಲ್ಲಿ ಏನೂ ಕೂಡ ಇಲ್ಲಿ ಇರಲ್ಲ. ಅದೇ ಒಂದು ಕಂಟೆಂಟ್ ಅಂತ ಇರುತ್ತಲ್ಲ, ಬೆಳಿಗ್ಗೆ ಅವರು ಅಳ್ತಾರ ಒಂದು ಸೀನ್ ಇತ್ತು ಅಷ್ಟೇ. ಆದರೆ ಈ ರೀತಿಯಾಗಿ ಜಗಳ ಆಡಿರೋದಿರ್ಬೋದು, ಒಂದು ಕ್ವಾಟ್ಲೆ ಕೊಟ್ಟಿರೋದಿರ್ಬೋದು, ಯಾವುದೇ ಒಂದು ಪ್ರೋಮೋದಲ್ಲಿ ಹೈಲೈಟ್ ಮಾಡಿ ತೋರಿಸ್ತಾರ. ಮತ್ತೆ ಎಪಿಸೋಡ್ ನೋಡಿದಾಗೂ ಕೂಡ ಇಲ್ಲಿ ಅಷ್ಟೇ, ಇಲ್ಲಿ ಕಾವ್ಯ ಅವ್ರ ಜೊತೆ ಇಲ್ಲಿ ಸಿಕ್ಕಾಪಟ್ಟೆ ಕ್ವಾಟ್ಲೆ ಮಾಡ್ತಾರೆ. ಯಾಕಂದ್ರೆ ನಿನ್ನೆ ಇವಾಗ ಒಂದು BB ಕಾಲೇಜ್ ಅಂತ ಏನು ಕೊಟ್ಟಿದ್ದಾರೋ ಕ್ಯಾಂಪಸ್ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಇಲ್ಲಿ ರೇಗಿಸ್ತಾ ಇದ್ರು. ಕಾವ್ಯ ಅವ್ರನ್ನ ಎತ್ಕೊಂಡು ಬಂದಿರೋದಿರ್ಬೋದು, ಮತ್ತೆ ಇಲ್ಲಿ ಅವ್ರನ್ನ ರೇಗಿಸೋದಿರ್ಬೋದು. ಇದನ್ನ ನೋಡ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋದಿರ್ಬೋದು. ಈ ಒಂದು ಸೀನು ಅಂತ ನಾನು ಹೇಳ್ತಿರೋದು ಧನುಷ್ ಅವ್ರ ಬಗ್ಗೆ. ಅವರು ಇಷ್ಟೊಂದು ಕ್ವಾಟ್ಲೆ ಕೊಟ್ಟರು, ಒಂದು ಸ್ಟೂಡೆಂಟ್ ಆಗಿ ಯಾವ ರೀತಿ ಇಲ್ಲಿ ರೇಗಿಸ್ಬೋದು ಅಂತ ಅಂದ್ಬಿಟ್ಟು. ಆದರೆ ಈ ಒಂದು ಸೀನ್ ಹೈಲೈಟ್ ಆಗಲೇ ಇಲ್ಲ. ಮತ್ತೆ ಪ್ರೋಮೋ ಬಿಡ್ಬೇಕಾದ್ರೂ ಅಷ್ಟೇ ಈ ಸೀನು ಇಲ್ಲಿ ತೋರಿಸ್ಲೇ ಇಲ್ಲ. ಯಾಕಂದ್ರೆ ಫಸ್ಟ್ ಇಲ್ಲಿ ಖುಷಿಯಾಗಿರೋ ಕ್ಷಣಗಳನ್ನ ತೋರಿಸ್ಬೇಕು. ನಿನ್ನೆ ಪ್ರೋಮೋ ಬಿಟ್ಟರು, ಅದರಲ್ಲೂ ಕೂಡ ಇಲ್ಲಿ ಜಗಳ ಆಡಿರೋದೇ ಇತ್ತು. ಇವಾಗ ಪ್ರೋಮೋ ಬಿಟ್ಟಿದ್ದಾರೆ, ಅದರಲ್ಲೂ ಕೂಡ ಅಂದ್ರೆ ಬೇಜಾರಾಗ್ತಿರೋದೇನಪ್ಪ ಅಂತಂದ್ರೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ಜಾನ್ವಿ ಅವರಿಗೆ, ಅಶ್ವಿನಿ ಗೌಡ ಅವ್ರಿಗೆ. ಏನಿಲ್ಲಿ ಬೇಕಂತಂದ್ಬಿಟ್ಟು ಅವ್ರ ಬಗ್ಗೆ ಎಲ್ಲರೂ ಜಾಸ್ತಿ ಮಾತಾಡ್ಲಿ ಅಂತಂದ್ಬಿಟ್ಟು ಈ ರೀತಿಯಾಗಿ ಪ್ರೋಮೋ ಬಿಡ್ತಾರೋ ಏನೋ ಗೊತ್ತಿಲ್ಲ. ಇಲ್ಲ ಮಿಕ್ಕಿರೋ ಕಂಟೆಸ್ಟೆಂಟ್ಗಳು ಇವ್ರ ತರ ಜಗಳ ಆಡ್ಲಿ ಅಂತಂದ್ಬಿಟ್ಟು ಈ ರೀತಿಯಾಗಿ ಪ್ರೋಮೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಪಿಕ್ ಕೊಟ್ಟಿರೋದೇನಪ್ಪ ಅಂದ್ರೆ, ನಿನ್ನೆ ಸಂವಾದ ಅಂತಂದ್ಬಿಟ್ಟು ಡಿಬೇಟ್ ಮಾಡ್ಕೊಳ್ಳಿಂದ ಕೊಟ್ಟಿದ್ರು. ಇವಾಗ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಪ್ರಕಾರ ಪ್ರೀತಿ ಅಂದ್ರೆ ಏನು ಅಂತಂದ್ಬಿಟ್ಟು ಪ್ರತಿಯೊಂದು ಸ್ಟೂಡೆಂಟ್ಗಳು ಇಲ್ಲಿ ಹೇಳಬೇಕು. ಒಬ್ಬೊಬ್ರು ಇಲ್ಲಿ ಒಂದೊಂದು ರೀತಿಯಲ್ಲಿ ಹೇಳಿದ್ದಾರೆ. ಸದ್ಯಕ್ಕೆ ಪ್ರೋಮೋದಲ್ಲಿ ಫಸ್ಟ್ ಇಲ್ಲಿ ರಕ್ಷಿತ್ ಅವ್ರ ವಾಯ್ಸ್ ಇಲ್ಲಿ ಕೇಳಿಸುತ್ತೆ. ಪ್ರೀತಿ ಅಂದ್ರೆ ಟ್ರೂ ಬಾಂಡಿಂಗ್ ಅಂತ ಅಂದ್ಬಿಟ್ಟು ಹೇಳಿದ್ರು, ಅದು ನಿಜಾನೇ. ಆಮೇಲೆ ಇಲ್ಲಿ ಅಶ್ವಿನಿ ಗೌಡ ಅವ್ರು ಮಾತಾಡ್ತಾರೆ, ಇಲ್ಲಿ ನಿಸ್ವಾರ್ಥದಿಂದ ಕೊಡೋದೇ ಪ್ರೀತಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನಿಜವಾಗ್ಲೂ ಕೂಡ ಈ ಒಂದು ಅವರು ಬರೀ ಬಾಯಲ್ಲಿ ಹೇಳ್ತಾರೆ ಅಷ್ಟೇ, ನಿಸ್ವಾರ್ಥದ ಪ್ರೀತಿ ಅಂತೂ ಅವ್ರ ಮನಸ್ಸಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಏನಕ್ಕೆ ಅಂತಂದ್ರೆ ಇಷ್ಟು ದಿವಸದವರೆಗೂ ಇಲ್ಲಿ ಜಾನ್ವಿ ಅವ್ರ ಜೊತೆ ತುಂಬಾ ಚೆನ್ನಾಗಿ ಇಲ್ಲಿ ಮಾತಾಡ್ಕೊಂಡಿದ್ರು. ಕೇವಲ ಒಂದೇ ಒಂದು ಮಾತಿಂದ ಅವ್ರಿಗೆ ಹರ್ಟ್ ಆಗ್ಬಿಟ್ಟು ಈಗ ಶತ್ರುಗಳು, ಬದ್ಧ ವೈರಿಗಳು ಆಡ್ತಾರಲ್ಲ, ಆ ರೀತಿಯಾಗಿ ಇಲ್ಲಿ ಆಡ್ತಿದ್ದಾರೆ. ಬೇಕಂತಾನೆ ಇಲ್ಲಿ ಅವರಿಗೆ ಉರಿ ಹತ್ಲಿ ಅಂತಾನೆ ಇಲ್ಲಿ ಅಶ್ವಿನಿ ಗೌಡ ಅವರು ಈ ರೀತಿಯಾಗಿ ಹೇಳಿದ್ದು. ನಿಸ್ವಾರ್ಥದಿಂದ ಕೊಡೋದೇ ಪ್ರೀತಿ. ಬೆನ್ನಿಂದೆ ಪಿತೂರಿ ಮಾಡೋ ದುಶ್ಮನ್ಗಳು ಕೂಡ ಇರ್ತಾರೆ, ಕೆಲವೊಮ್ಮೆ ಅವ್ರ ಮೇಲೂ ಕೂಡ ಇಲ್ಲಿ ಪ್ರೀತಿ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದ್ರೆ ಇಲ್ಲಿ ಇಷ್ಟು ದಿವಸ ಇಲ್ಲಿ ದುಶ್ಮನ್ ಆಗಿದ್ದು ಜಾನ್ವಿ ಅವರೇ ಇಲ್ಲಿ ಬೆನ್ನಿಂದೆ ಪಿತೂರಿ ಮಾಡಿದ್ರು ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದ್ರೆ ಇವರು ಪಾಪ ಚಿಕ್ಕ ಮಗು, ಇವ್ರು ಏನೇ ಹೇಳಿದ್ರು ಕೂಡ ಇಲ್ಲಿ ನಂಬಿಡ್ತಾರೆ. ಅಂದ್ರೆ ಇವ್ರಿಗೆ ಯಾರನ್ನ ಹೇಳಿ ತಲೆ ಸವರಿದ್ರು ಅಂತಂದ್ರೆ ಓ ಹೌದು ಹೌದು ಅಂತ ಎಲ್ಲದಕ್ಕೂ ತಲೆ ಆಡಿಸ್ಬಿಡ್ತಾರೆ. ನಿಜವಾಗ್ಲೂ ಕೂಡ ಅವ್ರನ್ನ ನೋಡಿದ್ರೆ ಹಾಗೆ ಅಂತ ಅನ್ಸೋದೇ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇವರು ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡ್ತಾರೆ. ಅದರಲ್ಲಿ ಜಾನ್ವಿ ಅವರು ಬೆನ್ನಿಂದೆ ಪಿತೂರಿ ಮಾಡಿದ್ರು ಅಂತ ಹೇಳಿದ್ರು. ನೋಡೋಣ ಇದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ, ಎಷ್ಟರ ಮಟ್ಟಿಗೆ ಸುಳ್ಳಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಜಾನ್ವಿ ಅವರು ಕೂಡ ಇಲ್ಲಿ ಹೇಳ್ತಾರೆ. ಪ್ರೀತಿನ ಗಳಿಸ್ಬಿಡುವುದು, ಉಳಿಸ್ಕೊಳ್ಳೋದು ಕಷ್ಟ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ ಇಲ್ಲಿ ಸಪೋರ್ಟಿಂಗ್ ಮಾಡಿ ಮಾತಾಡ್ತಲ್ಲ, ಇಲ್ಲಿ ಪ್ರೀತಿನ ನಿಜವಾಗ್ಲೂ ಗಳಿಸ್ಬೋದು, ಆದರೆ ಉಳಿಸ್ಕೊಳ್ಳೋದೇ ನಿಜವಾದ ಒಂದು ಪ್ರೀತಿ. ವಿಶ್ವಾಸ ಇರಲಿ, ಪ್ರೀತಿ ಇರಲಿ, ಸ್ನೇಹ ಇರಲಿ, ಯಾವುದೇ ಒಂದು ಸಂಬಂಧ ಇರಲಿ, ಅದನ್ನ ಕೊನೆವರೆಗೂ ಕಾಪಾಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ಇವಾಗ ಯಾಕಂದ್ರೆ ಒಂದು ರಿಯಾಲಿಟಿ ಶೋ ಹೋದಾಗ ನಾವು ಅಲ್ಲೇನೋ ಬಾಂಡಿಂಗ್ ಬೆಳೆದ್ಬಿಡುತ್ತೆ. ಅಣ್ಣ ಅನ್ಕೊಂತೀವಿ, ತಂಗಿ ಅನ್ಕೊಂತೀವಿ, ಈ ರೀತಿ ನಿನ್ನ ಫ್ರೆಂಡು ಆ ಥರ ಈ ಥರ ಎಷ್ಟೊಂದು ಪರ್ಸನಲ್ ವಿಷಯಗಳನ್ನ ಹಂಚ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಈ ರೀತಿಯಾಗಿ ಜಗಳ ಆದಾಗ ಅವ್ರದೊಂದು ಮುಖವಾಡ ಇಲ್ಲಿ ಹೊರಗಡೆ ಬರುತ್ತೆ ನೋಡಿ. ಇಲ್ಲಿ ಅದಕ್ಕೆ ಇಲ್ಲಿ ಜಾನ್ವಿ ಅವರಲ್ಲಿ ಕರೆಕ್ಟ್ ಇತ್ತು, ಪ್ರೀತಿನ ಇಲ್ಲಿ ಮಾಡ್ಬಿಡ್ಬೋದು, ಆದ್ರೆ ಅದನ್ನು ಉಳಿಸ್ಕೊಳ್ಳೋದು ಕಷ್ಟ ಅಂತ ಹೇಳಿದ್ರು. ನಿಜವಾಗ್ಲೂ ಕೂಡ ಇವರಿಬ್ಬರು ಕೂಡ ಇಲ್ಲಿ ಒಂದು ಸ್ನೇಹ ಪ್ರೀತಿ ಅಂತ ಏನಿತ್ತು ಅದು ಯಾವುದೂ ಕೂಡ ಇಲ್ಲಿ ಇಲ್ವೇ ಇಲ್ಲ. ಅದರಲ್ಲೂ ಕೂಡ ವಿಶ್ವಾಸ ಅಂತೂ ಇನ್ಮೇಲೆ ಇಬ್ರು ಕೂಡ ಒಬ್ಬರ ಮೇಲೆ ಒಬ್ರು ಇಡಕ್ಕೆ ಚಾನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಅನಿಸ್ತದೆ. ಆದ್ರೆ ಇವಾಗ ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಇಲ್ಲಿ ಅವ್ರು ಕೇಳಿರೋದು ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಎಲ್ಲರೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಟಾಸ್ಕ್ ಕೂಡ ಒಂದು ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್ಗಳಿಗೆ ನಾರ್ಮಲ್ ಆಗಿ ಇಲ್ಲಿ ಏನಾದರೂ ಒಂದು ಆಕ್ಟಿವಿಟಿ ಮಾಡಿಸ್ತಾನೆ ಇರ್ತಾರೆ. ನಿನ್ನೆ ಒಂದು ಚರ್ಚಾ ಸ್ಪರ್ಧೆ ಇಟ್ಟಿದ್ರು, ಇವತ್ತು ಒಂದು ಗೇಮ್ ಇಟ್ಟಿದ್ದಾರೆ. ಈ ಗೇಮ್ ಅಲ್ಲಿ ಒಂದು ರಾಶಿಕಾ ಅವರು ಮತ್ತೆ ಇಲ್ಲಿ ಅಶ್ವಿನಿ ಅವರು ಬಂದಿದ್ದಾರೆ ಒಂದು ಟೀಮ್ ಇಂದ. ಈ ಕಡೆ ಟೀಮ್ ಇಂದ ಬಂದ್ಬಿಟ್ಟು ಜಾನ್ವಿ ಅವರು ಮತ್ತೆ
ಕಾವ್ಯ ಅವ್ರು ಬಂದಿದ್ದಾರೆ. ಇನ್ನು ಇದರಲ್ಲಿ ಅಶ್ವಿನಿ ಗೌಡ ಅವರಂತೂ ಸಿಕ್ಕಾಪಟ್ಟೆ ಇಲ್ಲಿ ಓವರ್ ಆಗಿ ಆಕ್ಟ್ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ನೀವು ನೋಡ್ಬೋದು ಹುಡುಗರು ಹೆಂಗಾನ ಕಿತ್ತಾಡ್ಕೊಳ್ಬೋದು, ಮತ್ತೆ ಇಲ್ಲಿ ಅವ್ರ ಮೈ ಮೇಲೆ ಬಿದ್ದು ಹೆಂಗ್ ಬೇಕಂದ್ರೆ ಫೈಟಿಂಗ್ ಮಾಡ್ಬೋದು. WWF ತರ ಹುಡುಗಿರು ಸ್ವಲ್ಪ ನಾಜೂಕಾಗಿ ಆಡಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಕೆಲವೊಬ್ಬರು ಸ್ಪರ್ಧಿಗಳು ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಅದೇ ರೀತಿ ಮಾಡ್ತಾರೆ. ಇಷ್ಟು ದಿವಸ ಜಾನ್ವಿ ಅವ್ರ ಜೊತೆನೆ ಇದ್ಬಿಟ್ಟು ಮೋಸ್ಟ್ಲಿ ಅವರೇ ಪಿತೂರಿ ಮಾಡಿದ್ದಾರೆ ಅಂತ ಕೂಡ ಅನಿಸ್ತದೆ. ಇಲ್ಲಿ ಮೊದಲನೇಗೆ ಯಾರು ಹೊರಗಡೆ ಹೋಗಬೇಕು ಅಂತ ಅಂದ್ಬಿಟ್ಟು ಚಾಲೆಂಜ್ ಕೂಡ ಹಾಕೊಂಡ್ರು ನಿನ್ನೆ. ಯಾಕಂದ್ರೆ ಅವರಿಬ್ಬರದ್ದು ಒಂದು ಡಿಬೇಟ್ ಯಾವುದಿತ್ತು, ಚರ್ಚಾ ಸ್ಪರ್ಧೆ, ಅದರಲ್ಲಿ ಗೊತ್ತಾಯಿತು. ಈಗ ಇಲ್ಲಿ ಅಶ್ವಿನಿ ಗೌಡ ಅವರು ಜಾನ್ವಿ ಅವ್ರನ್ನ ಹಾಕೊಂಡು ಚೆನ್ನಾಗಿ ಹಿಗ್ಗ ಮುಗ್ಗಿ ಚೆನ್ನಾಗಿ ಉಳ್ಳಾಡಿಸ್ಬಿಟ್ಟಿದ್ದಾರೆ. ಅವರು ಕೂಡ ಕುತ್ತಿಗೆ ಪಟ್ಟಿಗೆ ಹಿಡ್ಕೊಂಬಿಟ್ಟು ನೆಲ್ಲಕ್ಕೆ ಬಗ್ಸಿದ್ದಾರೆ. ಅದೇ ಹೇಳಲ್ವ, ಇವಾಗ ಪ್ರೀತಿಯಿಂದ ಇದ್ದಾಗೆ ಬೇರೆ, ಅವ್ರ ಮೇಲೆ ಒಂದು ಸ್ವಲ್ಪ ಇಲ್ಲಿ ಮುನ್ಸು ಬರಲಿ, ದ್ವೇಷ ಆಗಲಿ, ಈ ರೀತಿಯಾಗಿ ಮಾಡಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆದರೆ ಜಾನ್ವಿ ಅವರಂತೂ ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವರೇ ದೊಡ್ಡವರು, ಇಲ್ಲಿ ಜಾನ್ವಿ ಅವರು ಸ್ವಲ್ಪ ಚಿಕ್ಕವರೇ ಇದ್ದಾರೆ. ಆದರೆ ನೋಡಿ ಸ್ಟ್ರಾಂಗ್ ಆಗಿ ಕಾಣಿಸ್ತಿರೋದು ಈ ಒಂದು ಗೇಮಲ್ಲಿ ನಾನು ಹೇಳ್ತಿರೋದು. ಇಲ್ಲಿ ಅಶ್ವಿನಿ ಗೌಡ ಅವರು ಅವ್ರ ಮೇಲೆ ಕುತ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ವಿಲ ಅಂತ ಒದ್ದಾಡ್ತಿದ್ದಾರೆ ಜಾನ್ವಿ ಅವರು, ಅಂದರೆ ಬಿಡಿಸ್ಕೊಳಕ್ಕೆ. ಗೇಮಲ್ಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಸದ್ಯ ಇವರಿಬ್ಬರು ಮಧ್ಯೆ ಸಿಕ್ಕಾಪಟ್ಟೆ ಪೈಪೋಟಿ ನಡೀತಿದೆ. ವೀಕ್ಷಕರೇ, ಸದ್ಯ ಈ ಒಂದು ಪ್ರೋಮೋ ನೋಡಿದ್ರೆ ಇಲ್ಲಿ ಜಾನ್ವಿ ಅವರು ಮತ್ತು ಇಲ್ಲಿ ಅಶ್ವಿನಿ ಗೌಡ ಅವರೇ ಹೈಲೈಟ್ ಆಗಿ ಕಾಣಿಸ್ತಾ ಇದ್ದಾರೆ. ಇನ್ನು ಈ ಒಂದು ಟಾಸ್ಕಲ್ಲಿ ಯಾರು ವಿನ್ ಆಗಿದ್ದಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಆಲ್ಮೋಸ್ಟ್ ಜಾನ್ವಿ ಅವರು ಸೋತಿರಬಹುದು ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಯಾಕಂದರೆ ಇಲ್ಲಿ ಅಶ್ವಿನಿ ಗೌಡರು ತುಂಬ ಚೆನ್ನಾಗಿ ಗೇಮ್ ಆಡಿದ್ದಾರೆ. ಇನ್ನು ಈ ಒಂದು ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು, ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.